ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಮತ್ತೊಂದು ಅಚ್ಚರಿ ನಡೆದಿದೆ. ಕೆಪಿಎಸ್ಸಿ ಕಚೇರಿಯಿಂದ ಆಯ್ಕೆ ಪಟ್ಟಿಯೇ ನಾಪತ್ತೆ. ಆಯ್ಕೆ ಪಟ್ಟಿಯೇ ಇಲ್ಲ, ನಾಪತ್ತೆ ಆಗಿದೆ. ಜೂನಿಯರ್ ಎಂಜಿನಿಯರ್ ನೇಮಕ ಪಟ್ಟಿಯೇ ಈಗ ಮಿಸ್ಸಿಂಗ್. ಇಡೀ ಕಚೇರಿ ಹುಡುಕಾಡಿದ್ರು ಆಯ್ಕೆ ಪಟ್ಟಿ ಮಾತ್ರ ಸಿಗ್ತಾ ಇಲ್ಲ. ಪೊಲೀಸ್ ಠಾಣೆಗೆ ಈಗ ಕೆಪಿಎಸ್ಸಿ ಅಧಿಕಾರಿಗಳು ದೂರನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಪಿಎಸ್ಸಿಯಲ್ಲಿ ಮತ್ತೊಂದು ಅಚ್ಚರಿ ನಡೆದಿರೋದು. ಆಯ್ಕೆ ಪಟ್ಟಿಯೇ ಇಲ್ಲ, ಎಲ್ಲಿ ಹೋಯ್ತು ಗೊತ್ತಿಲ್ಲ. ಇಂಜಿನಿಯರ್ ನೇಮಕ ಮಾಡುವಂತ ಈ ಆಯ್ಕೆ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಆಯ್ಕೆ ಪಟ್ಟಿಯೇ ಇಲ್ಲ ಅಂತಂದ್ರೆ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಅಧಿಕಾರಿಗಳು ಅಥವಾ ಏನಾದರೂ ಉತ್ತರ ಕೊಟ್ಟಿದ್ದಾರಾ, ಏನು ಎತ್ತ ಅನ್ನುವಂಥದ್ದು? ಎಸ್ ಅಶ್ವಿನಿ, ಕೆಪಿಎಸ್ಸಿ ಪದೇ ಪದೇ ಒಂದಲ್ಲ ಒಂದು ವಿವಾದದಿಂದ ಭಾರಿ ಸದ್ದನೆ ಮಾಡುತ್ತೆ. ಈ ಹಿಂದೆ ಏನು ಪರೀಕ್ಷೆಯನ್ನು ನಡೆಸ್ತಾ ಇಲ್ಲ, ಪರೀಕ್ಷೆ ನಡೆಸಿದ್ರೂ ಕೂಡ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಏನು ವಿವಾದಗಳಿಂದನೇ ಹೆಸರು ಮಾಡ್ತಾ ಇತ್ತು. ಆದರೆ ಈಗ ಮತ್ತೊಂದು ವಿವಾದದಲ್ಲಿ ಸುದ್ದಿ ಆಗ್ತಿದೆ. ಏನು ಅಂತ ಹೇಳಿದ್ರೆ ಆಯ್ಕೆ ಪಟ್ಟಿಯೇ ನಾಪತ್ತೆಯಾಗಿದೆ. ಕೆಪಿಎಸ್ಸಿ ಅಂತ ಹೇಳಿದ್ರೆ ಒಂದು ಹುದ್ದೆಗೆ ಸಾವಿರಾರು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿರ್ತಾರೆ. ಒಂದಲ್ಲ ಒಂದು ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ ಹೇಳಿ ಬಹಳ ವರ್ಷದಿಂದ ಓದಿ ಆ ಒಂದು ಪರೀಕ್ಷೆಯನ್ನು ಬರೆದಿರ್ತಾರೆ. ಆದರೆ ಈಗ ಅವರ ಆಯ್ಕೆ ಪಟ್ಟಿಯೇ ಇಲ್ಲಿ ನಾಪತ್ತೆ ಆಗಿರೋದು ಎಲ್ಲರಲ್ಲೂ ಕೂಡ ಒಂದು ಅಚ್ಚರಿಯನ್ನು ಮೂಡಿಸಿದೆ. ಏನು 2016ರಲ್ಲಿ ಕೊಳಗೇರಿ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಿ 9 ಜೂನಿಯರ್ ಇಂಜಿನಿಯರ್ ಹುದ್ದೆ ಖಾಲಿ ಇರುತ್ತೆ. ಆ ಒಂದು ಹುದ್ದೆಗಾಗಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಾದ ನಂತರ 2018ರಲ್ಲಿ ಹೆಚ್ಚುವರಿಯಾಗಿ ಆಯ್ಕೆಯನ್ನು ಪ್ರಕಟ ಮಾಡಲಾಗುತ್ತೆ. ಹೆಚ್ಚುವರಿಯಾಗಿ ಆಯ್ಕೆ ಪ್ರಕಟ ಮಾಡಿದ ನಂತರ ವಿವೇಕಾನಂದ ಅನ್ನೋರು ಈ ಒಂದು ಹೆಚ್ಚುವರಿ ಆಯ್ಕೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇ ಇರ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ತನಿಖೆಗಳಾಗಿ ಕೆಲವೊಂದಿಷ್ಟು ಏನು ಚರ್ಚೆಗಳಾಗಿ ಆ ಒಂದು ಚರ್ಚೆ ಏನು ಅಭ್ಯರ್ಥಿ ಪಟ್ಟಿಯನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಹೊರಡಿಸುತ್ತೆ. ಅದಾದ ನಂತರ ಕೆಪಿಎಸ್ಸಿಯ ಗೌಪ್ಯ ಶಾಖೆ 3ರಲ್ಲಿ ಆಯ್ಕೆ ಪಟ್ಟಿ ಮತ್ತೆ ಮರುಪರಿಶೀಲನೆ ಆಗುತ್ತೆ. ಅದಾದ ನಂತರ ಈಗ ಜನವರಿ 22, 2024ರಲ್ಲಿ ಆ ಒಂದು ಆಯ್ಕೆ ಪಟ್ಟಿ ಏನು ಕೆಪಿಎಸ್ಸಿ ಕಾರ್ಯದರ್ಶಿಗಳ ಆಪ್ತ ಶಾಖೆಗೆ ಬಂದು ತಲುಪುತ್ತೆ. ಅದಾದ ನಂತರ ಆ ಒಂದು ಕಡತ ಎಲ್ಲಿಯೂ ಕೂಡ ಈಗ ಪತ್ತೆ ಆಗ್ತಿಲ್ಲ. ಹಾಗಾದರೆ ಆ ಒಂದು ಡಾಕ್ಯುಮೆಂಟ್ ಎಲ್ಲಿ ಹೋಯಿತು? ಕೆಪಿಎಸ್ಸಿ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯ ಅದರಲ್ಲೇ ಅಡಗಿದೆ. 9 ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಾಗಿ ನಡೆದ ಪರೀಕ್ಷೆ ಹಾಗೆ ಅದರ ಆಯ್ಕೆ ಪಟ್ಟಿ ಈಗ ಬಂದು ಆಪ್ತ ಶಾಖೆಗೆ ಬಂದು ತಲುಪಿದೆ. ಆದರೂ ಕೂಡ ಯಾವುದೇ ರೀತಿ ಆ ಒಂದು ಕಡತ ಈಗ ಪತ್ತೆ ಆಗ್ತಾ ಇಲ್ಲ. ಸಾಕಷ್ಟು ಏನು ಅಧಿಕಾರಿಗಳು ಕೂಡ ಆ ಒಂದು ಕಡತದ ಏನು ಹುಡುಕಾಟದಲ್ಲಿ ಇದ್ದಾರೆ. ಅಂದರೆ ಬೇರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಮಿಸ್ಪ್ಲೇಸ್ ಆಗಿದೆ ಅಂತ ಹೇಳಿ ಅದನ್ನು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲಿಯೂ ಕೂಡ ಈ ಒಂದು ಡಾಕ್ಯುಮೆಂಟ್ ಪತ್ತೆ ಆಗಿಲ್ಲ. ಹೀಗಾಗಿ ಈಗ ವಿಧಾನಸೌಧದ ಪೊಲೀಸ್ ಠಾಣೆಗೂ ಕೂಡ ಅಧಿಕಾರಿಗಳು ಏನು ಕೇಸನ್ನು ದಾಖಲು ಮಾಡಿರುವಂಥದ್ದು. ದೂರು ದಾಖಲಿಸಿದ ನಂತರ ಈಗ ವಿಧಾನಸೌಧ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಕಡತದ ಪತ್ತೆಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕಡತ ಎಲ್ಲಿ ನಾಪತ್ತೆಯಾಗಿದೆ ಇದಕ್ಕೆ ಅಧಿಕಾರಿಗಳೇ ಜವಾಬ್ದಾರಿ ಆಗ್ತಾರೆ. ಹಾಗೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಅಂದರೆ ಸಾಕಷ್ಟು ಎಲ್ಲ ಕಡೆನೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಪ್ರತಿಯೊಂದು ಫೈಲ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೂ ಕೂಡ ಈ ಒಂದು ಕಡತ ಪತ್ತೆ ಆಗ್ತಾ ಇಲ್ಲ. ಹಾಗಾದರೆ ಆ ಒಂದು ಕಡತ ಎಲ್ಲಿ ಹೋಯಿತು ಅನ್ನೋಂಥ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು, ಪೊಲೀಸರು ಕೂಡ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಈ ಒಂದು ಕಡತ ಪತ್ತೆ ಆಗುತ್ತಾ ಅಥವಾ ಯಾರಾದರೂ ಏನು ಬೇಕಂತಲೇ ಹೇಳಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರಾ ಅಂತ ಹೇಳಿ. ಅಶ್ವಿನಿ.